ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡಬಹುದು, ಪರಮಾತ್ಮನ ಹತ್ರ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡೋಕ್ಕಾಗಲ್ಲ. ಪರಮಾತ್ಮನ ಹತ್ರ ನಾವು ಏನೇನು ಒಳ್ಳೇದು ಮಾಡ್ತೀವಿ ಅದೂ ದಾಖಲಾಗಿರುತ್ತೆ, ಏನೇನು ತಪ್ಪು ಮಾಡ್ತೀವಿ ಅದೂ ದಾಖಲಾಗಿರುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಜವಾಗಲೂ ಆತ್ಮ ಇದೆ, ಪರಮಾತ್ಮ ಇದ್ದಾನೆ ಅನ್ನೋದು ಒಪ್ಕೊಳ್ಳೋದಾದ್ರೆ ನೀವು ಸುಳ್ಳಿನ ಸಮರ್ಥನೆಗೆ ಇಳಿತಾನೇ ಇರಲಿಲ್ಲ. ಅಪವಾದ ಬಂದಿದ್ದೇನೆ ರಾಜೀನಾಮೆ ಕೊಡ್ತಾ ಇದ್ರಿ. ಇನ್ನೊಬ್ಬರ ಬಗ್ಗೆ ನೀವು ಎಷ್ಟು ಅಗ್ರೆಸಿವ್ ಇರ್ತಿದ್ರಿ ಇಂಥ ಸಂದರ್ಭದಲ್ಲಿ. ಬೇರೆಯವರು ತಪ್ಪು ಮಾಡಿದ್ರೆ ರಾಜೀನಾಮೆ ತಗೊಳ್ಳೋದ್ರೊಳಗೆ ಎಷ್ಟು ಅಗ್ರೆಸಿವ್ ಇರ್ತಿದ್ರಿ. ತಮ್ಮ ವಿಷಯದಲ್ಲಿ ಅದಿಲ್ಲ. ನಿಮ್ಮ ವಿಷಯದಲ್ಲಿ ಹೇಗೆ ಅಂದರೆ ಜಡ್ಜು ನೀವೇ, ವಕೀಲರು ನೀವೇ. ಬೇರೆಯವರ ವಿಷಯದಲ್ಲಿ ಜಡ್ಜ್ಮೆಂಟ್ ಮಾತ್ರ ನೀವು ಕೊಡ್ತಿದ್ರಿ. ಈಗ ನಿಮ್ಮ ವಿಷಯದಲ್ಲಿ ಹಂಗಲ್ಲ, ಜಡ್ಜು ನೀವೇ, ವಕೀಲರು ನೀವೇ. ಹಾಗಾಗಿ ಆತ್ಮಸಾಕ್ಷಿ ಮಾತಾಡಿರೋದು ಒಂದು ಸಂತೋಷ ಸಂಗತಿ ಏನು ಅಂತಂದ್ರೆ, ಸಮಾಜವಾದಿಗಳು ಆತ್ಮ ಮತ್ತು ಪರಮಾತ್ಮನ ನಂಬದೇ ಇರೋದ್ರಿಂದ ನೀವು ಸಮಾಜವಾದಿ ಹೌದೋ ಅಲ್ವೋ ಅನ್ನೋ ತೀರ್ಮಾನಕ್ಕೆ ನಾನು ಜಡ್ಜ್ಮೆಂಟ್ ಕೊಡಕ್ಕೆ ಹೋಗಲ್ಲ. ಆತ್ಮ ಮತ್ತು ಪರಮಾತ್ಮ ಇದೆ ಅಂತ ನಂಬಿದಿರಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಳೋದೇ ಸತ್ಯ ಆಗಿದ್ರೆ ನೀವು ರಾಜೀನಾಮೆ ಕೊಟ್ಟು ಮಾತಾಡ್ತಿದ್ರಿ. ನಾನು ಆ ಬಗ್ಗೆ ಏನು ಕಾಮೆಂಟ್ಸ್ ಮಾಡಕ್ ಹೋಗಲ್ಲ. ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತ ಯಾವುದೇ ರಾಜಕಾರಣಿ ಆಪಾದನೆ ಬಂದಾಗ ರಾಜೀನಾಮೆ ಕೊಡ್ತಾರೆ. FIR ರಿಜಿಸ್ಟರ್ ಆದಾಗಲೂ ರಾಜೀನಾಮೆ ಕೊಡದೇ ಇದ್ರೆ ನೈತಿಕತೆಗೂ ಇವರಿಗೂ ಸಂಬಂಧ ಇಲ್ಲ, ಆತ್ಮಸಾಕ್ಷಿಗೂ ಇವರಿಗೂ ಸಂಬಂಧ ಇಲ್ಲ.